ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾವುದಿದೆ ಅನ್ನೋ ನಂಬರು? ಹಲೋ, ನಾನು ಮನೆ ಹೊರಗಡೆ ನಿಂತಿದ್ದೀನಿ. ನೀನ್ ಯಾಕೆ ಇಲ್ಲಿಗೆ ಬರೋಕೋದೆ? ಅಲ್ಲ ಕಣಯ್ಯ, ಆಫೀಸ್ ಹತ್ರ ಬಂದ್ರೆ ಅಲ್ಲಿಗೆ ಬರಬೇಡ ಅಂತೀಯ, ಮನೆ ಹತ್ರ ಬಂದ್ರೆ ಇಲ್ಲಿಗೆ ಯಾಕೆ ಬಂದೆ ಅಂತೀಯ. ಏನಯ್ಯ ನಿನ್ ಪ್ರಾಬ್ಲಮ್ಮು? ಸರಿ, ಮೆಲ್ಲಗೆ ಮಾತಾಡೋ, ನಾನೇ ಹೊರಗೆ ಬರ್ತೀನಿ. ಏಯ್, ನೀನ್ ಯಾಕೆ ಇಲ್ಲಿಗೆ ಬರೋಕೋದೆ? ನಿನಗೆ ಸಿಗ್ತಿದ್ದೆ ನಾನು ಆಮೇಲೆ. ನೋಡು, ಇದು ಒಂದ್ಸಲ ನನ್ನ ಮಾತು ಕೇಳು, ಇವಾಗ ಹೊರಟೋಗು. ನಿನ್ನ ದುಡ್ಡನ್ನ ಹೇಗೋ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ ನಾನು. ಎಷ್ಟು ಸಲ ಹೇಳೋದು ನಿನಗೆ, ದುಡ್ಡಿಲ್ಲ ಅಂದ್ರೆ ಈ ಥರ ಕೆಲಸ ಯಾಕೆ ಮಾಡಿಸ್ತೀಯ? ನೋಡು, ನಮ್ಮ ಕಸಬಲ್ಲಿ ನಿಯತ್ ಮುಖ್ಯ. ಈಗ ನೀನು ದುಡ್ಡು ಕೊಡ್ತೀಯಾ ಇಲ್ಲ ಅಷ್ಟೇ ಹೇಳು. ಗುರು, ಕೊಡಲ್ಲ ಅಂತ ನಾನೆಲ್ಲಿ ಹೇಳಿದೆ? ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡಷ್ಟೇ. ನಿನ್ನ ಹಿಂದೆ ಸುತ್ತಿ ಸುತ್ತಿ ನನಗೆ ಸಾಕಾಗ್ಬಿಟ್ಟಿದೆ. ನನಗೆ ಈಗಲೇ ದುಡ್ಡು ಬೇಕು. ಏಯ್, ನೀನೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮನೆ ಒಳಗಡೆ ಬಂದು ಗಲಾಟೆ ಮಾಡ್ಬೇಕಾಗುತ್ತೆ. ಗುರು, ದಮ್ಮಯ್ಯ ಅಂತೀನಿ, ನಿನ್ ದುಡ್ಡನ್ನ ಹೇಗೋ ಅರೇಂಜ್ ಮಾಡ್ತೀನಿ. ಹಾಗಾದ್ರೆ ಈಗಲೇ ಈ ಕ್ಷಣನೇ ನನ್ನ ದುಡ್ಡು ಸೆಟಲ್ ಮಾಡು. ಈ ಥರ ತಲೆ ಮೇಲೆ ಕೂತ್ಕೊಂಡ್ರೆ ನಾನೇನು ಮಾಡಲಿ? ಇಷ್ಟಕ್ಕೂ ನಾನು ಹೇಳಿರೋ ಕೆಲಸ ನೀನು ಸರಿಗೆ ಮಾಡೇ ಇಲ್ವಲ್ಲ? ಏನಾಗಬೇಕಿತ್ತೋ ಅದಾಗೇ ಇಲ್ಲ. ನಾನು ಹೇಳಿದ್ದೆ ತಾನೆ, ಅವಳು ಕಾಲು ಮುರಿದು ಅವಳು ಹಾಸಿಗೆಯಲ್ಲಿ ಕೊಳಿತಾ ಬಿದ್ದಿರಬೇಕು ಅಂತ. ಹಂಗೆಲ್ಲಿ ಮಾಡಿದ್ದೀರಾ ನೀವು? ನೀನ್ ಏನ್ ಹೇಳಿದ್ಯೋ ಅದನ್ನ ನಾನು ಮಾಡಿದ್ದೀನಿ. ಮಧ್ಯದಲ್ಲಿ ಯಾರೋ ಬಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀನ್ ಕೊಡೋ ಈ ಚಿಲ್ಲರೆ ದುಡ್ಡಿಗೆ ಇನ್ನೂ ತಗೋಬೇಕಾ ನಾನು? ನೋಡು, ನೀನ್ ಈಗೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ ನಾದ್ನಿಗೆ ಏನ್ ಮಾಡ್ಬೇಕು ಅಂತ ನೀನ್ ಹೇಳಿದ್ಯೋ ಅದನ್ನ ನಾವು ನಿನಗ್ ಮಾಡ್ಬೇಕಾಗತ್ತೆ. ಬಾಸ್, ಹಂಗೆಲ್ಲ ಮಾಡಬೇಡಿ. ನೋಡು, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಏನು ಮಾಡೋದು ಇವಾಗ? ಇವನು ಬೇರೆ ದುಡ್ಡು ದುಡ್ಡು ಅಂತ ಕುತ್ಕ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಅದೊಂದೇ ಇವಾಗ ಉಳಿದಿರೋ ದಾರಿ. ಗುರು, ಒಂದು ನಿಮಿಷ ಇಲ್ಲೇ ನಾನು ಬರ್ತೀನಿ. ಆಮೇಲೆ ನೀನು ಇಲ್ಲಿರ್ಬೇಡ, ನೀನು ಇಲ್ಲೇ ಎಲ್ಲಾದರೂ ಬಚ್ಚಿಟ್ಕೊಂಡಿರೋ. ಯಾರಾದರೂ ನೋಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಹಿಂಗೋಗಿ ಹಿಂಗೆ ಬರ್ತೀನಿ. ಅರೆ, ಇದ್ಯಾವುದು ಬಳೆ? ನಾನು ಯಾವತ್ತೂ ಪೂರ್ಣಿಕೆಯಲ್ಲಿ ಇದನ್ನು ನೋಡೇ ಇಲ್ಲ. ಯಾರ್ದು ಬೇಕಾದರೂ ಆಗಿರಲಿ, ಒಳ್ಳೆ ಟೈಮಲ್ಲಿ ನನಗೆ ಸಿಕ್ಕಿದೆ. ರೀ, ಏನ್ ಮಾಡ್ತಿದ್ದೀರಾ? ನಾನೇನಾದರೂ ಸಿಗಾಕೊಂಬಿಟ್ಟ? ಏನಿಲ್ಲ ಪೂರ್ಣಿ, ಏನ್ರಿ ಹುಡುಕ್ತಿದ್ರಿ? ಏನಿಲ್ಲ, ಅದು ನಂದೊಂದು ಫೈಲ್ ಮಿಸ್ ಆಗಿತ್ತು. ವಾರ್ಡ್ರೋಬಲ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದೆ. ತುಂಬ ಸೀರೆಗಳಿದೆ ಕಣೆ ನಿನ್ನ ಹತ್ರ. ನಾನು ಯಾವಾಗ ಕೊಡಿಸೋದು ನನಗೆ ಗೊತ್ತಿಲ್ಲ. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಸದ್ಯ ಇವಳಿಗೇನು ಗೊತ್ತಾಗಿಲ್ಲ ಅನ್ಸತ್ತೆ. ಅದೇ ಪೂರ್ಣಿ,
ಸ್ವಲ್ಪ ಆಫೀಸ್ ಟೆನ್ಷನ್ನು ಇದ್ದೇ ಇರುತ್ತಲ್ಲ. ಪೂರ್ಣಿ, ಹೊರಗಡೆ ಗಾಳೀಲಿ ಸುತ್ತಾಡ್ಕೊಂಬಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಹೊರಗಡೆ ಓಡಾಡ್ಕೊಂಬರ್ತೀನಿ. ಹಾಂ, ನೀನೇನು ಗೋಡೆ ಥರ ಹೀಗೆ ನಿಂತಿದ್ಯಾ? ಸೈಡಿಗೆ ಬಾ. ಇವ್ರು ಯಾಕೆ ಒಳ್ಳೆ ವಿಚಿತ್ರವಾಗಿ ಆಡ್ತಿದ್ದಾರೆ ಏನಪ್ಪ. ಹೋಗ್ಲಿ ಬಿಡು. ಗುರು, ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡ್ರೆ ಇಲ್ಲೇ ನಿಂತಿದ್ಯಾ? ನಾನು ಯಾಕಯ್ಯ ಬಚ್ಚಿಟ್ಕೋಬೇಕು? ಕೊಡ್ಬೇಕಾಗಿರೋ ದುಡ್ಡು ನೀನು, ನಾನು ಯಾಕೆ ಬಚ್ಚಿಟ್ಕೊಳ್ಳಿ? ಸರಿ ಆಯ್ತು, ಜೋರಾಗಿ ಮಾತಾಡ್ಬೇಡ ಅಷ್ಟೇ. ನೋಡು, ನಿನಗೆಷ್ಟು ದುಡ್ಡು ಕೊಡಬೇಕೋ ಅದಕ್ಕಿಂತ ಜಾಸ್ತಿ ಬೆಲೆ ಬಾಳತ್ತೆ. ಇದನ್ನ ತಗೊಂಡು ಹೊರಟೋಗ್ಬಿಡು. ಏನ್ ಧರ್ಮಕ್ಕೆ ಭಿಕ್ಷೆ ಆಗ್ತಾರಲ್ಲ ಆ ಥರ ಮಾತಾಡ್ತಾ ಇದೀಯಾ? ನಿನ್ ಕೆಲಸ ಮಾಡಿದಿನಲ್ಲ. ನೋಡು, ನನ್ನ ಹತ್ರ ಇರೋದೇ ಇಷ್ಟು. ಒಂದು ಕೆಲಸ ಮಾಡು, ಇದನ್ನು ಯಾವುದಾದ್ರು ಅಂಗಡಿಗೆ ಮಾರಿ ಆ ಹಣನ ನೀನು ಇಟ್ಕೊಂಬಿಡು. ಅವಾಗ ಯಾರು ಪತ್ತೆ ಮಾಡೋಕ್ಕಾಗಲ್ಲ. ಏನ್ ಮಾಡಬೇಕು ಅಂತ ನನಗೆ ಗೊತ್ತು, ನಿನ್ನಿಂದ ಕಲಿಬೇಕಾಗಿಲ್ಲ. ಇದೇನಾದರೂ ಒರಿಜಿನಲ್ ಅಂತ ಚೆಕ್ ಮಾಡಿಸ್ತೀನಿ. ಇದೇನಾದರೂ ಡೂಪ್ಲಿಕೇಟ್ ಅಂತ ಗೊತ್ತಾದ್ರೆ ಹಗಲು ರಾತ್ರಿ ಅಂತ ನೋಡಲ್ಲ, ಮನೆ ಆಫೀಸ್ ಹತ್ರ ಬರ್ತೀನಿ. ಗುರು, 100% ಒರಿಜಿನಲ್ಲು, ನಾನು ಗ್ಯಾರಂಟಿ. ದಯವಿಟ್ಟು ಇವಾಗ ಹೊರಡು ಇಲ್ಲಿಂದ, ಪ್ಲೀಸ್. ಹೋಗ್ತೀನಿ ಪ್ಲೀಸ್. ಕಾವೇರಿ ರೆಡಿ ಆದ? ಅಪ್ಪ, ನೀನು ಯಾವಾಗಲೂ ನನ್ನ ಜೊತೆ ಇದೆಯಾ ಅಂತ ನಾನು ನಂಬಿದ್ದೀನಿ. ನಿನ್ನ ಆಶೀರ್ವಾದ ಯಾವತ್ತೂ ನನ್ನ ಮೇಲಿರಲಿ. ಪ್ರೀತು, ಬಂದ್ಯಪ್ಪ? ಆಂಟಿ, ಗುಡ್ ಮಾರ್ನಿಂಗ್ ಆಂಟಿ. ಬಾ, ತಿಂಡಿ ತಿನ್ನುವಂತೆ. ಏ ಆಂಟಿ, ಏನು ಪರವಾಗಿಲ್ಲ, ಆನ್ ದ ವೇ ತಿನ್ಕೊಂಡು ಹೋಗ್ತೀವಿ. ಒಂದು ನಿಮಿಷ ಬಾಪ. ಕಾವೇರಿ, ಬಾ ಪುಟ್ಟ. ಪೂರ್ಣಿ, ಅವರಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಆರತಿ ಮಾಡು. ತಗೋ.